ಒಂದು ಮಾತು ಹೇಳಮ್ಮ, ಯುದ್ಧ ಮಾಡಿ ಸೋಲು ಅನುಭವಿಸೋದಕ್ಕಿಂತ ಯುದ್ಧ ಮಾಡ್ದೇ ಸುಮ್ಮನೆ ಇರೋದು ಬೆಟ್ರು. ಹೀಗೆ ಅಂತಿನಿಂತ ಬೇಜಾರು ಮಾಡ್ಕೋಬೇಡ. ಅಕಸ್ಮಾತ್ ಒಬ್ಬನೇ ಒಬ್ಬ ಪೇಷಂಟ್ ಬರಲೇ ಇಲ್ಲ ಅನ್ಕೋ, ಆಗೇನು ಮಾಡ್ತೀಯ? ಹಾಗಾದಾಗ ಮುಂದೇನು ಅಂತ ನಾವು ರೆಡಿ ಇರಬೇಕಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ ಅಷ್ಟೇ. ಈಗ EMI ಹೇಗೆ ಕಟ್ತೀಯಾ? ಈ ಕ್ಲಿನಿಕ್ಕಿಂದ ದುಡಿಮೆ ಆಗುತ್ತೆ ಅನ್ನೋ ನಂಬಿಕೆ ಇದೆಯಾ ನಿನಗೆ? ಅದಕ್ಕೆ ಸದ್ಯಕ್ಕೆ ನಾನು ನಿನಗೆ ಸಹಾಯ ಮಾಡ್ತೀನಿ. ಪರವಾಗಿಲ್ಲ ಅಂಕಲ್, ಆ ಕೃಷ್ಣನೇ ಏನೋ ಒಂದು ದಾರಿ ತೋರಿಸ್ತಾನೆ. ಒಳಗೆ ಬನ್ನಿ. ನಮಸ್ತೆ ಮೇಡಮ್. ಡಾಕ್ಟರ್ ನಿಧಿ ಅಂದರೆ ನೀವೇ ಅಲ್ವಾ? ಹೌದು. ನಿಮ್ಮನ್ನೇ ನೋಡೋಕ್ಕಂತ ಬಂದೆ. ಹೇಳಿ, ಏನು ವಿಷಯ? ನಿಮ್ಮ ಹತ್ರ ಟ್ರೀಟ್ಮೆಂಟ್ ತೊಗೊಬೇಕಂತ ಬಂದಿದ್ದೀನಿ. ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀನಿ. ಅಂಕಲ್, ಇಫ್ ಯು ಡೋಂಟ್ ಮೈಂಡ್, ನೀವು ಸ್ವಲ್ಪ ಹೊತ್ತು ಹೊರಗಡೆ ಹೋಗ್ಬೋದಾ? ಪೇಷಂಟ್ನ ನೋಡಬೇಕು. ವೈ ನಾಟ್? ಕೂತ್ಕೊಳ್ಳಿ. ಹೇಳಿ, ಏನು ಪ್ರಾಬ್ಲಮ್ ಇದೆ? ರಾತ್ರಿ ಹೊತ್ತು ನಿದ್ದೆ ಬರಲ್ಲ, ಸ್ಟಮಕ್ ಪೇನ್ ಇದೆ, ಮತ್ತು ಜ್ವರ ಇದೆ. ಯಾವಾಗಿಂದ ಹೀಗೆಲ್ಲ ಆಗ್ತಿದೆ? 5 ಡೇಸಿಂದ ಹಾಗೆ ಆಗ್ತಿದೆ ಮೇಡಮ್. ಬೇರೆ ಏನಾದರೂ ಮೆಡಿಸಿನ್ಸ್ ತಗೊಂಡಿದ್ರಾ? ಟ್ಯಾಬ್ಲೆಟ್ ಇತ್ತು, ತಗೊಂಡೆ. ಅಣ್ಣವ್ರೆ, ನಿಧಿಯವ್ರ ಕ್ಲಿನಿಕ್ ಇದೆನಾ? ಇದೆ. ಜೋರಾಗಿ ಉಸಿರಾಡಿ. ಒಂದ್ಸಲ ಕೆಮ್ಮಿ. ಸ್ವಲ್ಪ ಜೋರಾಗಿ ಕೆಮ್ಮಿ. ನೀವು ವರಿ ಮಾಡ್ಕೊಳ್ಳೋಂಥದ್ದು ಏನೂ ಆಗಿಲ್ಲ. ಮೆಡಿಸಿನ್ಸ್ ಎಲ್ಲ ಬರ್ಕೊಡ್ತೀನಿ, 3 ಡೇಸ್ ತಗೊಳ್ಳಿ, ಆಮೇಲೆ ಸ್ಟಾಪ್ ಮಾಡಿ, ಓಕೆನಾ? ಏನ್ ಕನ್ನಡಕ ಒಬ್ಳೆ ನಡ್ಕೊಂಡು ಹೋಗ್ತಿದ್ಯಾ? ಅದು ಮನೆ ಹತ್ರ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೋಗ್ತಿದ್ದೆ. ವೆರಿ ಹಾರ್ಡ್ ವರ್ಕಿಂಗ್ ಗರ್ಲ್. ಬಾ, ಮನೆ ತನಕ ಡ್ರಾಪ್ ಮಾಡ್ತೀನಿ. ಪಾಪ ನೀನ್ ಒಬ್ಳೆ ನಡ್ಕೊಂಡು ಹೋಗೋದನ್ನ ನನ್ನಿಂದ ನೋಡಕ್ ಆಗ್ತಿಲ್ಲ. ಈ ಮಾತ್ ನೀವ್ ಹೇಳ್ತಾ ಇದ್ದೀರಾ? ನನಗ್ ನಂಬಕ್ಕೆ ಆಗ್ತಿಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ನನಗೂ ಕರುಣೆ, ದಯೆ ಅನ್ನೋದೆಲ್ಲ ಇದೆ. ಬಾ, ಮನೆವರೆಗೂ ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ, ಇಲ್ಲಿ ಹತ್ರದಲ್ಲಿ ಒಂದು ಬಸ್ ಸ್ಟಾಪ್ ಇದೆ, ಅಲ್ಲಿವರೆಗೂ ಬಿಟ್ಬಿಡಿ ಸಾಕು. ಆಸ್ ಯು ವಿಶ್. ಕೂತ್ಕೋ. ಡಾಕ್ಟ್ರೆ, ಏಯ್ ಕನ್ನಡಕ, ನಾನೇನ್ ಲೂಸಾ ನಿನ್ನ ಮನೆ ತನಕ ಡ್ರಾಪ್ ಮಾಡೋದಿಕ್ಕೆ? ಅದು ನನ್ನ ಗಾಡಿಲಿ. ನೆವರ್ ಇನ್ ಮೈ ಲೈಫ್. ಆಸೆ ನೋಡು. ಹೋಗಿ ಹೋಗಿ, ಈ ಇಡೀ ಪ್ರಪಂಚದಲ್ಲಿ ಉಳಿದಿರೋ ಕೊನೆ ಗಾಡಿ ನಿಮ್ದೇ ಆದ್ರೂ ನಾನಂತೂ ನಿಮ್ ಬೈಕ್ ಹತ್ತಲ್ಲ. ಪ್ರತಿಜ್ಞೆ ಮಾಡ್ತಾ ಇದ್ದೀನಿ, ಯಾರಿಗ್ ಬೇಕು ನಿಮ್ ಡಕೋಟಾ ಗಾಡಿ? ಏಯ್ ಕನ್ನಡಕ, ನನ್ ಗಾಡಿನ ಡಕೋಟಾ ಅಂದ್ರೆ ನಾನ್ ಸುಮ್ನಿರಲ್ಲ. ಶಾಂತಿ ಶಾಂತಿ, ಬೇಗ ಗಾಡಿ ಸ್ಟಾರ್ಟ್ ಮಾಡಿ. ಈಗ ತಾನೇ ಹೇಳ್ದೆ ಲೈಫಲ್ಲಿ ಲಾಸ್ಟ್ ಬೇಕಾಗಿರೋ ಹತ್ತಲ್ಲ ಅಂತಿದ್ದೆ. ಈಗೇನಾಯ್ತು ನಿನ್ ಪ್ರತಿಜ್ಞೆ? ಶೋ, ಅವ್ನ್ ಕೂಡ ನನ್ನ ಫಾಲೋ ಮಾಡ್ತಾ ಇದ್ದಾನೆ. ಹೊರಡಿ. ಸುಮ್ಮನೆ ಏನೋ ಕತೆ ಕಟ್ತೀಯ. ಗಾಡಿಯಿಂದ ಇಳಿ ಕೆಳಗಡೆ ಫಸ್ಟ್. ಶೋ, ಕಣ್ಬಿಟ್ಟು ಸರಿಯಾಗಿ ಇಲ್ಲ ತಿರುಗಿ ನೋಡಿ. ಕನ್ನಡಕ, ಮೊದ್ಲೇ ಹೇಳತ್ತಾನೆ. ಅನ್ಸಾಗ್ಲಿಲ್ಲ, ಅದನ್ನೇ ತಾನೇ ಹೇಳ್ತಾ ಇರೋದು ನಾನು. ಸಿಕ್ಕಿದಾಗೆಲ್ಲ ನನ್ನ ಲೈಫಲ್ಲಿ ಏನಾದ್ರೂ ಒಂದು ಡೇಂಜರ್ ಆಗುತ್ತೆ. ಪಟಾಪಟ ಅನ್ಬಿಡಿ, ಸ್ಟಾರ್ಟ್ ಮಾಡಿ. ಆಯ್ತು ಇರು.
ಶಿಟ್. ಯಾಕ್ರಿ ಗಾಡಿ ನಿಲ್ಸಿದ್ರಿ? ಅವ್ನ ಕೈ ಸಾಯ್ಬೇಕು ಅಂತ ಡಿಸೈಡ್ ಆಗಿದ್ದೀರಾ? ಸ್ವಲ್ಪ ಸುಮ್ಮನೆ ಇರ್ತೀಯಾ? ಪೆಟ್ರೋಲ್ ಬೆಲೆ ಇಲ್ಲ. ಗಾಡಿ ಹಿಡ್ಕೊಂಡು ಪೋಸ್ ಕೊಡ್ತೀರಾ? ಪೆಟ್ರೋಲ್ ಹಾಕ್ಸ್ಬೇಕು ಅನ್ನೋದು ಒಂದು ಕಾಮನ್ ಸೆನ್ಸ್. ಅದು ಇಲ್ವಾ ನಿಮ್ಗೆ? ಏನ್ ಜನನೋ ಏನೋ. ಅವ್ನು ಬಂದ್ಬಿಡ್ತಾನೆ. ಏನ್ ಮಾಡೋದೀಗ? ಮೊದಲು ಕೆಳಗಡೆ ಹೇಳಿ, ಇಲ್ಲಿಂದ ತಪ್ಪಿಸ್ಕೋಬೇಕು ಫಸ್ಟ್. ಎಸ್, ಬನ್ನಿ. ಎಲ್ಲಿಗೆ? ನೀವ್ ಬದುಕ್ಬೇಕೋ ಬೇಡವಾ? ಬನ್ನಿ ನನ್ ಜೊತೆ. ನಾನ್ ನಿನ್ ಜೊತೆ ಅಂತೂ ಬರಲ್ಲ, ಬೇರೆ ಎಲ್ಲಾದ್ರೂ ಹೋಗ್ತೀನಿ. ಅಶೋ, ಅವ್ನು ಬಂದೇ ಬಿಟ್ಟ. ಅವ್ನ್ ಕಣ್ಣು ಬಿದ್ರೆ ಅಷ್ಟೇ. ಏಯ್ ಕನ್ನಡಕ, ಈ ಕನ್ನಡಕ, ಲೀವ್ ಮೈ ಹ್ಯಾಂಡ್. ಛೇ ಛೇ ಛೇ, ಸೇವ್ ಮಾಡ್ಬೇಕು ಅಂತ ಕೈ ಹಿಡ್ಕೊಂಡಿದ್ದು ಅಷ್ಟೇ. ಇಲ್ಲಿಗೂ ಬಂದ. ಇಲ್ಲಿಗೆ ಬಂದ್ರೆ ದೊಡ್ಡದಾಗಿ ಸೇವ್ ಆಗ್ತೀವಿ ಅಂತ ಐಡಿಯಾ ಕೊಟ್ಟಿದ್ಯಲ್ಲ, ನಿನ್ ತಲೆ. ಇಲ್ಲಿ ಬಚ್ಚಿಟ್ಕೊಳ್ಳೋಕ್ಕೂ ಜಾಗ ಇಲ್ಲ. ಅವನ ಹತ್ರ ನಾವು ಇವತ್ತು ಸಿಕ್ಕಾಕೊಂಡು ಸ್ಯಾಂಡ್ವಿಚ್ ಆಗೋದಂತೂ ಗ್ಯಾರಂಟಿ. ಈ ತರ ಮಾಡೆಲ್ ತರ ಪೋಸ್ ಕೊಡ್ಕೊಂಡು ನಿಂತ್ಕೊಂಡ್ರೆ ಸಿಕ್ಕಾಕೊಳ್ದೆ ಇನ್ನೇನಾಗತ್ತೆ? ಚಿಕ್ಕವರಿದ್ದಾಗ ಕಣ್ಣ ಮುಚ್ಚಲು ಆಡಿಲ್ವಾ ನೀವು? ಬನ್ನಿ ಬಚ್ಚಿಟ್ಕೊಳ್ಳೋಣ. ಏಯ್ ಬನ್ನಿ. ಇಲ್ಲಿಗಷ್ಟೇ ಹುಡುಗಿ ಬಂದ್ರಲ್ಲ, ಎಲ್ಲೋದ್ರು? ಇಲ್ಲಿ ಯಾರು ಬಂದಿಲ್ಲ. ಏಯ್ ಸರಿಯಾಗಿ ಹೇಳು, ಸುಳ್ಳು ಗಿಳ್ಳು ಹೇಳಿದ್ರೆ ಅಷ್ಟೇ. ಲಂಚ್ ಟೈಮ್ ಕ್ಲೋಸ್ ಮಾಡ್ತಾ ಇದೀನಿ, ಇಲ್ಲಿ ಯಾರು ಬಂದಿಲ್ಲ. ಬಂದಿದ್ರೆ ಗೊತ್ತಾಗಿರೋದಲ್ವಾ? ತಪ್ಪಿಸ್ಕೊಂಡೋಗಿದಾರ ಇದತ್ತು. ನಿಮಗೆ ನಾವು ನೋಡಿ, ನಮ್ಮ ಐಡಿಯಾ ವರ್ಕೌಟ್ ಆಯ್ತು. ಏನ್ ದೊಡ್ಡ ಐನ್ಸ್ಟೈನ್ ಬ್ರೈನ್ ನಿಮ್ದು. ನಿಮಗೆ ಮಾತ್ರ ಇಂಥ ಐಡಿಯಾಸ್ ಬರೋದು. ಅಯ್ಯೋ, ಅವ್ರು ಡೋರ್ ಕ್ಲೋಸ್ ಮಾಡ್ತಾ ಇದಾರೆ. ಅಯ್ಯೋ ಸರ್, ಸರ್ ಎಕ್ಸ್ಕ್ಯೂಸ್ ಮೀ. ಮ್ಯಾನೇಜರ್, ಸರ್. ಮ್ಯಾನೇಜರ್, ಅಯ್ಯೋ, ಎಕ್ಸ್ಕ್ಯೂಸ್ ಮೀ ಮ್ಯಾನೇಜರ್. ಸರ್ 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 ಸರ್, ಶಟ್ಟರೇ ಕ್ಲೋಸ್ ಮಾಡಿದ್ರು. ಏನ್ರಿ ಸುಮ್ಮನೆ ನಿಂತಿದ್ದೀರಾ? ಓಪನ್ ಮಾಡಕ್ ಟ್ರೈ ಮಾಡಿ. ಲಾಕ್ ಮಾಡ್ಕೊಂಡು ಹೋಗಾಯ್ತು. ರೀ, ನಿಮ್ಗೆ ರಿಯಾ ಅಂತ ಹೆಸರಿಡೋ ಬದಲು ಡಿಸಾಸ್ಟರ್ ಅಂತ ಹೆಸರಿಡಬೇಕಿತ್ತು. ಕರೆಕ್ಟ್ ಆಗಿರೋದು.